ವಿಡಿಯೋ ಕಡೆ ಲಕ್ಷ್ಯ ಕೊಟ್ಟು ನೋಡಿದಾರೆ. ಸೊ ನೋಡಿ ಅದನ್ನು ಸವಲತ್ತಿತ್ತು ರೀ. ಸವಲತ್ತು ಅಂದ್ರೂ ಸೊ ಎಷ್ಟಂದ್ರೆ ಅಡ್ಡಾಡಂಗೆ ಇಲ್ರಿ, ಮನ್ಯಾಗ ಸುಮ್ಮನೆ ಕುಂತು ಬಿಡುತ್ತೆ. ಸಮಸ್ಯೆ ಆಗುತ್ತೆ ರೀ ಹೆಣ್ಮಕ್ಳಿಗೆ ಅಡ್ಡಾಡಕ್ಕೆ. ಯಾಕಂದ್ರೆ ರೊಕ್ಕ ಕೊಟ್ಟಂಗೆ ಹೋಗಿ ಅಲ್ಲಿಂದ ನಮ್ಮ ಎಷ್ಟೋ ರಾತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನು ತೋರಿಸ್ತಾ ಇಲ್ರಿ. ಸೊ ಅಡುಗೆ ಮಾಡಬೇಕು. ಇವಾಗ ಕೆಲ್ಸಕ್ಕೆ ಹೋಗ್ಬಂದು ಎಲ್ಲ ಲೇಟ ಆತ್ರಿ. ಇವತ್ತು ಏನು ವಿಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ. ಕೆಲಸದ ಸಂಬಂಧ ಎಲ್ಲಿ ನನಗೆ ಬಡದಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ. ಆ ಕಡೆ ಇನ್ನು ವಿಡಿಯೋ ಕಡೆ ಲಕ್ಷ್ಯ ಕೊಡ್ಬೇಕಾ ಏನು ಕೆಲಸದ ಕಡೆ ಲಕ್ಷ್ಯ ಅಂತಂದು ಆ ಕೆಲಸದ ಕಡೆನೂ ಹೋಗ್ಬಿಟ್ಟಾರೆ ನಾನು. ಸೊ ಎಲ್ಲ ಬಿಟ್ಕೊಟ್ಟು ಅದು ಬರೋ ಮಟ್ಟ ಅಂದ್ರೆ ಮತ್ತೆ ಲೇಟ ಆಗಿಬಿಡ್ತ್ರಿ. ಅದ್ರ ಸಂಬಂಧ ಇವಾಗ ನಾನು ವಿಡಿಯೋ ಮಾಡಾಕತ್ತೇನೆ ರೀ. ಸೊ ನೋಡ್ರಿ ಫ್ರೆಂಡ್ಸ, ಏನೋ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಅಂತಂದು ಏನೋ ಹೆಣ್ಮಕ್ಳಿಗೆ ಖುಷಿ ವಿಚಾರ ಅಂತ ಹೇಳಿದ್ರಿ ರೀ. ಸೊ ಈಗ ನೋಡಿರಿ ಮತ್ತೇನೋ ಬಸ್ ಫ್ರೀ ಬಸ್ ಬಂದ್ ಆಗ್ತಾವಂತ್ರಿ. ನೋಡಿರಿ ಏನು ಕತಿಗಾಲ ಈಗ ಅಡ್ಡಾಡ್ದು ವಜ್ಜೆ ಆಗೈತ್ರಿ. ಯಾಕಂದ್ರೆ ಮನ್ಯಾಗ ಗಂಡ್ಮಕ್ಳು ಏನು ಮಾಡ್ತಿದ್ರಂದ್ರೆ ಬಸ್ ಫ್ರೀ ಐತಿ ನೀನು ಹೋಗ್ಬಿಡು, ಬಸ್ ಫ್ರೀ ಐತಿ ನೀನು ಹೋಗ್ಬಿಡು ಅಂತಂದು ಹೆಣ್ಮಕ್ಳಿಗೆ ಕಾಟ ಕೊಡ್ತಿದ್ರು ಅನಿಸ್ತೈತ್ರಿ. ಸೊ ನಮ್ಮ ಮನ್ಯಾಗೂ ಅದ ಇತ್ತು ಹಣೆ ಬರ. ಅದ್ರ ಸಂಬಂಧ ಅದ ನೋಡಿದೆ ರೀ. ನೋಡಿ ಇಲ್ಲ ಬಸ್ ಬಂದ್ ಮಾಡಕ್ಕಂತಂದು ಇದು ಮಾಡಾಕತ್ತಾರ ಅಂತಂದು ನೋಡಿದೆ ರೀ. ಸೊ ನೋಡಿ ಅದನ್ನು ನಾನು ನಿಮ್ಮ ಮುಂದೆ ಹೇಳಕ್ಕಂತಾರೆ. ಯಾಕಂದರೆ ಕೆಲವೊಬ್ರು ಮನ್ಯಾಗ ಹೆಂಗಾಗಿರ್ತೈತ್ರಿ. ಸೊ ಗಂಡ್ಮಕ್ಳು ಹೋಗೋಕ್ಕಾಗಂಗಿಲ್ಲ ರೀ. ಏನಂತಾರೆ ಅವರು ಮನ್ಯಾಗ, ಇಲ್ಲ ನೀನು ಹೋಗ್ಬಿಡು ಯಾಕಂದ್ರೆ ಹೆಂಗಾದರೂ ಫ್ರೀ ಐತಿ ಬಸ್ ಅಂತಂದು ಏನೋ ಹೆಣ್ಮಕ್ಳಿಗೆ ಭಾಳ ಇದಾಗಿತ್ತು ರೀ. ಇದು ಸವಲತ್ತಿತ್ತು ರೀ. ಸವಲತ್ತು ಅಂದ್ರೂ ಸೊ ಎಷ್ಟು ಹೆಲ್ಪ್ ಆಗಿತ್ತು ರೀ ಹೆಣ್ಮಕ್ಳಿಗೆ. ಯಾಕಂದ್ರೆ ರೊಕ್ಕ ಕೊಟ್ಟು ಹೋಗ್ಬೇಕಂದ್ರೆ ಆಗ್ತಿದ್ದಿಲ್ಲ ರೀ. ಎಷ್ಟು ದಿನ ಇರ್ತೈತಿ ಅಷ್ಟು ದಿನ ಮಜಾ ಮಾಡೋದಿತ್ತು ರೀ ಅದು. ಯಾಕಂದ್ರೆ ಈಗ ಮತ್ತೆ ಬಂದ್ ಮಾಡಿದ್ರೆ ಪಜಿತ್ರಿ. ಯಾಕಂದ್ರೆ ಈಗ ಹೆಣ್ಮಕ್ಳು ಅಡ್ಡಾಡಂಗಿಲ್ಲ ರೀ ಜಾಸ್ತಿ. ಬಸ್ ಬಂದಾತಂದ್ರೆ ಅಡ್ಡಾಡಂಗೆ ಇಲ್ರಿ, ಮನ್ಯಾಗ ಸುಮ್ಮನೆ ಕುಂತು ಬಿಡ್ತಾರೆ. ಯಾಕಂದ್ರೆ ಮನ್ಯಾಗ ಕುಂತವ್ರೆಲ್ಲ ಈಗ ಬಸ್ ಫ್ರೀ ಆಗಿದ್ದಕ್ಕೆ ಎಲ್ಲ ಬಾಚಿ ಬರಾಕತ್ತಿದ್ರು ರೀ. ಊರಿಗಾಗಲಿ ಒಂದು ದೇವ್ರಿಗಾಗಲಿ ಪಿಕ್ನಿಕ್ ಆಗಲಿ ಎಲ್ಲಕ್ಕೂ ಹೋಗಾಕತ್ತಿದ್ರೆ. ಸೊ ಈಗ ಬಂದಾತು ಮುಗೀತು ನೋಡ್ರಿ. ಮನ್ಯಾಗ ಗೂಡು ಸೇರದ ರೀ ಅವರೆಲ್ಲ. ಏನೋ ಗಂಡ್ಮಕ್ಳಿಗೂ ಚಲೋ ಆಗಿತ್ತು ರೀ. ಬಿಡ ಅವ್ರು ಹೋಗಿ ಬರ್ತಾರ, ನಾವು ಆರಾಮ್ ಇರಾಕ್ ಬರ್ತೈತಿ ಮನ್ಯಾಗ ಅಂತಂದು ಅನ್ಕೊಂತಿದ್ರೆ. ಸೊ ಅವ್ರಿಗೂ ಕಲ್ಲು ಬಿತ್ತರೆ ಎಲ್ಲ. ನೋಡೋಣ ರೀ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಬಂದಾದರೂ ಒಂಚೂರು ಸಮಸ್ಯೆ ಆಗುತ್ತೆ ರೀ ಹೆಣ್ಮಕ್ಳಿಗೆ ಅಡ್ಡಾಡೋಕೆ. ಯಾಕಂದ್ರೆ ರೊಕ್ಕ ಕೊಟ್ಟು ಹೋಗ್ಬೇಕಂದ್ರೆ ಊಬರ್ ಕೈಯಾಗ ರೊಕ್ಕ ಇರಂಗಿಲ್ಲ ರೀ. ಎಷ್ಟು ಹೆಲ್ಪ್ ಆಗಿತ್ತು ರೀ ಇದು ಒಂದು. ಯಾಕಂದ್ರೆ ಒಂದೊಂದು ಟೈಮ್ನಾಗ ಕೆಲವೊಬ್ರಿಗೆ ರೊಕ್ಕನೇ ಇರಂಗಿಲ್ಲ ರೀ ಊರಿಗೆ ಹೋಗಕ್ಕಂತಂದು. ಸೊ ಕೆಲವೊಬ್ರಿಗೆ ಅನ್ನಕ್ಕೂ ನಮ್ಮ ಮಾರ್ಗನ ಆಗಿತ್ತು ರೀ ಆ ಪರಿಸ್ಥಿತಿ. ಒಂದೊಂದು ಸಲ ರೊಕ್ಕ ಇಲ್ದಾಗ ಬಸ್ ಫ್ರೀ ಐತಿ ಬಿಡು ಅಂತಂದು ಬರೀ ಇಲ್ಲಿಂದ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಮ್ಮ ಎಷ್ಟೋ ರಾತ್ರಿ ಆಗಲಿ ರೀ ಕುತ್ಕೊಂಡು ರಾತ್ರಿ 8 ಬಸ್ಸಿಗೆ ಅಂತಂದು ಬಸ್ಸಿಗೆ ಹೋಗ್ಯಾರ ರೀ. ಯಾಕಂದ್ರೆ ಒಂದೊಂದು ಟೈಮ್ದಾಗ ರೊಕ್ಕ ಇರ್ತಾವೆ, ಒಂದೊಂದು ಟೈಮ್ದಾಗ ಇರಂಗಿಲ್ಲ ರೀ. ಇದ್ದಷ್ಟು ದಿನ ಅಂತೂ ಭಾಳ ಹೆಲ್ಪ್ ಆಗಿತ್ತು ರೀ ಹೆಣ್ಮಕ್ಳಿಗೆ. ಸೊ ಅದ್ರ ಬಗ್ಗೆ ಅಂತೂ ನಾವು ಹೆಮ್ಮೆ ಪಡ್ತೀವಿ. ಅದು ಮತ್ತು ಅವ್ರು ಮಾಡಿ ಹಿಂಗೆ ಬಸ್ ಫ್ರೀ ಮಾಡಿ ಆಮೇಲೆ ಇದು ಗೃಹಲಕ್ಷ್ಮಿದು ಯೋಜನೆ ಜಾರಿಗೆ ತಂದು ಎಲ್ಲ ತಪ್ಪು ಮಾಡ್ಯಾರ ಅನ್ನಿಸ್ಬೋದ್ರಿ ಕೆಲವೊಬ್ರಿಗೆ. ಸೊ ಯಾವುದು ತಪ್ಪಲ್ರಿ. ಯಾಕಂದ್ರೆ ಎಲ್ಲ ಅವರು ನಮ್ಮ ಒಳ್ಳೇದಕ್ಕೆ ಮಾಡಿದಾರೆ. ಸೊ ಅವರು ಎಷ್ಟು ದಿನ ಅದನ್ನ ಜಾರಿಗೊಳಿಸ್ಯಾರ ಅಷ್ಟು ದಿನ ನಾವು ಚಲೋತ್ನಂಗೆ ಇರೋದ್ರೆ. ಸೊ ನಂಗೆ ಏನು ಅನ್ನಿಸ್ತೆ ನನ್ನ ಮನಸ್ಸಿನಾಗ ನಾನು ಅದನ್ನ ನಿಮ್ಮ ಮುಂದೆ ಹೇಳ್ಕೊಳಕತ್ತೀನಿ. ಸೊ ಎಷ್ಟೋ ಹೆಲ್ಪ್ ಆಗಿತ್ತು ಅಂತಂದು ನಾನು ಅಂದ್ಕೊಳ್ತೀನಿ ರೀ. ಸೊ ನಿಮ್ಗೆ ಏನು ಅನ್ನಿಸ್ತದೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ. ಮತ್ತು ನೋಡ್ರಿ, ನಾನು ಏನೋ ನನಗೆ ಅನಿಸಿದ್ದು ಹೇಳಿದ್ದೀನಿ. ನಿಮ್ಗೆ ತಪ್ಪು ಅನಿಸಿದ್ರೆ ನಾ ಏನಾದರೂ ಕ್ಷಮಿಸಿ ಫ್ರೆಂಡ್ಸ. ಮತ್ತು ನೋಡಿರಿ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹೊಸದಾಗೆಲ್ಲ ಯಾರು ನೋಡಾಕತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.